ಮಾತಾಡಿ ಕಿರಣ್ ಅವರು ಅಳ್ತಾರೆ. ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ, ಯಾರ್ಯಾರು ಹೇಟ್ ಕಮೆಂಟ್ಸ್ ಹಾಕ್ತಾರೋ ಡಿ ಬಾಸ್ಗೆ ಒಳ್ಳೇದಾಗ್ಲಿ ಅಂತ ನಾನು ಪಾದಯಾತ್ರೆ ಟಿಪಿಕಲ್ ಕನ್ನಡಿಗ ಅವ್ರು ಯೂಟ್ಯೂಬ್ ನ ಬಿಡ್ತಾ ಇದಾರ. ಯೂಟ್ಯೂಬ್ ಫುಲ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ಅಂತ ಗೆಸ್ ಮಾಡಿ ಪಟ್ಟಣದ ಹತ್ರ ಪಾದಯಾತ್ರೆನ ಸ್ಟಾಪ್ ಮಾಡ್ತಾರೆ. ಓಕೆ, ನಮಸ್ಕಾರ, ಹೇಗಿದ್ದೀರಾ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಣ. ಓಕೆ ದೆನ್ ಇವತ್ತಿನ ಫಸ್ಟ್ ನ್ಯೂಸ್, ಕಿಚ್ಚ ಸುದೀಪ್ ಸರ್ ಫ್ಯಾನ್ಸ್ ವಾರ್ ಬಗ್ಗೆ ಅವರು ರಿಯಾಕ್ಟ್ ಮಾಡಿದ್ರು. ಕಿಚ್ಚ ಸುದೀಪ್ ಸರ್ ಅವರ ಮೂವಿ ಟೀಸರ್ ರಿಲೀಸ್ ನ ಟೈಮ್ ಅಲ್ಲಿ ಅವರ ಫ್ಯಾನ್ಸ್ ಗೆ ಒಂದು ಮೆಸೇಜ್ ನ ಕೊಡ್ತಾರೆ. ಅಂಡ್ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ, ಯಾರ್ಯಾರು ಹೇಟ್ ಕಮೆಂಟ್ಸ್ ಹಾಕ್ತಾರೋ ನನ್ನ ಬಗ್ಗೆ ನೀವ್ ಅದ್ರ ಮೇಲೆ ರಿಪ್ಲೈ ಮಾಡಬೇಡಿ, ಅದ್ರ ಬದಲಾಗಿ ನೀವ್ ಏನಾದ್ರು ಮಾಡ್ಲೇಬೇಕು ಅಂದ್ರೆ ಬೆಳಗ್ಗೆ ಎದ್ದು ಯಾರಿಗಾದ್ರೂ ಒಂದು ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಅವ್ರ ಏನ್ ಹೇಳಿದ್ರು ಅಂತ ನಾನ್ ಹೇಳಿದ್ರೆ ಸರಿ ಇರಲ್ಲ. ಒಂದು ಕ್ಲಿಪ್ ಹಾಕ್ತೀನಿ, ನೀವೇ ನೋಡ್ಕೊ ಬನ್ನಿ. ಯಾರೇ ಯಾವುದೇ ಪೇಜ್ ಇಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದ್ರು ದಯವಿಟ್ಟು ಯಾರು ರಿಯಾಕ್ಟ್ ಮಾಡಬೇಕು, ಯಾರು ರಿಯಾಕ್ಟ್ ಮಾಡಬೇಕು. ಹಾಗೆ ನಮ್ಮ ಫ್ಯಾನ್ ಪೇಜ್, ಆಫಿಷಿಯಲ್ ಫ್ಯಾನ್ ಪೇಜ್ಗಳಿಗಿಂತ ಯಾವ ಕಲಾವಿದರಿಗೂ ಅವಮಾನ ಮಾಡಬೇಡಿ. ಈ ತರ ಫ್ಯಾನ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದನ್ನ ಈಗಲೇ ನೋಡಿದ್ದು. ಸೊ ಹ್ಯಾಟ್ಸ್ ಆಫ್ ಟು ಹಿಮ್. ಅಂಡ್ ನೆಕ್ಸ್ಟ್ ಕಿಚ್ಚ ಸುದೀಪ್ ಸರ್ ಅವರು ಹೋಸ್ಟ್ ಮಾಡೋ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೀನಿ ಯಾವತ್ತು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ. ಅದ್ರ ರಿಲೇಟೆಡ್ ಒಂದು ಪ್ರೋಮೋ ರಿಲೀಸ್ ಆಗುತ್ತೆ ಕಲರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ. ಆ ಪ್ರೋಮೋನ ಈಗಾಗಲೇ 2,65,000 ಜನ ನೋಡಿದ್ದಾರೆ. ಅಂಡ್ ಯೂಟ್ಯೂಬ್ ಫುಲ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ಅಂತ ಗೆಸ್ ಮಾಡೋದ್ರಲ್ಲೇ ಆಗೋಗ್ಬಿಟ್ಟಿದೆ. ಅಂಡ್ ನಾವು ನೋಡೋಣ ಯಾರ್ಯಾರು ಬರ್ತಾರೆ ಅಂತ. ಅಂಡ್ ಇದೇ ರೀತಿ ಬಿಗ್ ಬಾಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ಸ್ ಬೇಕಾದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನ್ಯೂಸ್, ಟಿಪಿಕಲ್ ಕನ್ನಡಿಗ ಅವ್ರು ಯೂಟ್ಯೂಬ್ ನ ಬಿಡ್ತಾ ಇದಾರ. ಟಿಪಿಕಲ್ ಕನ್ನಡಿಗ ಅವರು ಇವತ್ತು ಒಂದು ವಿಡಿಯೋ ಹಾಕ್ತಾರೆ, ಐ ಆಮ್ ಸಾರಿ ಅಂತ ಹೇಳಿ. ಈ ವಿಡಿಯೋದಲ್ಲಿ ಅವರು ಮಾತಾಡ್ತಾರೆ ಹೇಗೆ ಅವ್ರು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ರು. ಲೈಕ್ ಅವರು ಫಸ್ಟ್ ವಿಡಿಯೋ ಮಾಡ್ತಾ ಇದ್ದು ಟೆರೆಸ್ ಮೇಲೆ, ಅಂಡ್ ನೆಕ್ಸ್ಟ್ ಗ್ಯಾರೇಜ್ ಅಲ್ಲಿ ಮಾಡ್ತಾ ಇದ್ರು. ಅಂಡ್ ಈಗ ಹೇಗೆ ಅವರು ಜನಕ್ಕೆ ಎಂಟರ್ಟೈನ್ ಮಾಡ್ತಾ ಅಂಡ್ ಅದ್ರಲ್ಲಿ ಒಂದು ಮೆಸೇಜ್ ನ ಇನ್ವಾಲ್ವ್ ಮಾಡಿ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಈ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಹೇಗೆ ಅವ್ರ ಫ್ಯಾಮಿಲಿಗೆ ಫ್ರೆಂಡ್ಸ್ ಗೆ ಟೈಮ್ ಕೊಟ್ಕೊಳಕ್ ಆಗಿಲ್ಲ ಅಂತ ಮಾತಾಡ್ತಾರೆ. ಈ ವಿಡಿಯೋದ ಒಂದ್ ಸೆಗ್ಮೆಂಟ್ ಅಲ್ಲಿ ಹೇಳ್ತಾರೆ, ನಾನು ಹೊರಗೆ ವಿಡಿಯೋ ಮಾಡಕ್ ಬಂದಿದ್ದೀನಿ, ಇವಾಗ ನಮ್ಮ ಅಪ್ಪ ಅಮ್ಮನ ನನ್ನ ಫ್ರೆಂಡ್ಸ್ ನೋಡ್ಕೊತಾ ಇದಾರೆ ಅಂತ. ಈ ಸ್ಟೇಟ್ಮೆಂಟ್ ನ ಅವರು ತುಂಬಾನೇ ಎಮೋಷನಲ್ ಆಗಿ ಹೇಳ್ತಾರೆ. ಮೇ ಬಿ ಅವ್ರ ಪೇರೆಂಟ್ಸ್ ನ ಆರೋಗ್ಯ ಅಷ್ಟು ವೆಲ್ ಆಗಿ ಇಲ್ವೇನೋ. ಅಂಡ್ ನೀವು ಕಾಮೆಂಟ್ಸ್ ಕೂಡ ನೋಡಬಹುದು, ಎಲ್ರು ಅದನ್ನೇ ಕೇಳ್ತಾ ಇದಾರೆ. ಅಂಡ್ ಅಪಾರೆಂಟ್ಲಿ ಅವ್ರು ಹೇಳ್ತಾರೆ, ಅವರು ಎಷ್ಟೇ ಬಿಸಿ ಇಲ್ಲಿ ಏನೇ ಆಗ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡೇ ಮಾಡ್ತೀನಿ ಅಟ್ ಎನಿ ಕಾಸ್ಟ್, ಬಿಕಾಸ್ ನನ್ಗೆ ಇವತ್ತು ಏನೇನ್ ಸಿಕ್ಕಿದ್ಯೋ ಅದೆಲ್ಲ ಯೂಟ್ಯೂಬ್ ಇಂದ ಅಂಡ್ ಇದನ್ನ ನಾನು ಬಿಡಲ್ಲ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಅಪ್ಡೇಟ್, ಕಬ್ಜಾ ಶರಣ್ ಬಗ್ಗೆ ಮಾತಾಡೋಣ. ಕಬ್ಜಾ ಶರಣ್ ನಿನ್ನೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಡಿ ಬಾಸ್ ಗೆ ಒಳ್ಳೇದಾಗ್ಲಿ ಅಂತ ನಾನು ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಪಾದಯಾತ್ರೆ ಡಿ ಬಾಸ್ ಮನೆಯಿಂದ ಸ್ಟಾರ್ಟ್ ಆಗಿ ಚಾಮುಂಡಿ ಬೆಟ್ಟದವರೆಗೂ ಹೋಯ್ತಾರಂತೆ. ಈಗ ನೆಕ್ಸ್ಟ್ ದಿನ ಅವರು ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ. ಪಾದಯಾತ್ರೆ ಶುರು ಮಾಡ್ತೀರಂತ ತುಂಬಾ ಜನ ಡಿ ಬಾಸ್ ಅಭಿಮಾನಿಗಳು ಕೇಳ್ತಾ ಇದ್ರೆ, ಇದೇ ತಿಂಗಳು 29ನೇ ತಾರೀಕು ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು ಶುರು ಮಾಡ್ತಾ ಇದ್ದೀನಿ. ನೀವು ಬಾಸ್ ಫ್ಯಾನ್ಸ್ ಆಗಿದ್ರೆ ಬಂದ್ ಜಾಯ್ನ್ ಆಗ್ಬೋದು ನನ್ನ ಜೊತೆ. ಬಟ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅವ್ರ ಜೊತೆ ಯಾರು ಜಾಯ್ನ್ ಆಗಲ್ಲ. ಬಿಕಾಸ್ ಲಾಸ್ಟ್ ಟೈಮ್ ಇವರು ಪಾದಯಾತ್ರೆ ಮಾಡಿದಾಗ ತುಂಬಾನೇ ಟ್ರೋಲ್ ಆಗಿದ್ರು. ಸೊ ಈ ಸರಿ ಯಾರು ಕೂಡ ಇವ್ರ ಜೊತೆ ಜಾಯ್ನ್ ಆಗಿಲ್ಲ ಪಾದಯಾತ್ರೆ. ಅಂಡ್ ನಾಟ್ ಓನ್ಲಿ ದಿಸ್, ಈ ಸರಿ ಕಬ್ಜಾ ಶರಣ್ ಅವರು ಒಂದು ಹೊಸ ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ದಾರೆ. ಈ ಟೆಕ್ನಾಲಜಿ ಅಥವಾ ಆಪ್ ಇಂದ ನಮ್ಗೆ ಗೊತ್ತಾಗುತ್ತೆ ಈ ಕಬ್ಜಾ ಶರಣ್ ಅವರು ಎಲ್ಲಿದ್ದಾರೆ ಅಂಡ್ ಎಷ್ಟು ದೂರ ನಡೆದಿದ್ದಾರೆ ಅಂತ ಗೊತ್ತಾಗುತ್ತೆ. ಅಂಡ್ ಇವ್ರ ಪಾದಯಾತ್ರೆ ಸ್ಟಾರ್ಟ್ ಮಾಡಾದ್ಮೇಲೆ ನವಾಜ್ ಅನ್ನೋರು ಇವ್ರ ಪಾದಯಾತ್ರೆಗೆ ಜಾಯ್ನ್ ಆಗ್ತಾರೆ. ಅಂಡ್ ಇವ್ರು ಎಷ್ಟು ನಡೀತಾರೋ ಅನ್ನೋ ಅಪ್ಡೇಟ್ ಕೂಡ ಟೈಮ್ ಗೆ ಕೊಡ್ತಾರಂತೆ. ಅಂಡ್ ನಾನು ಈಗ ಎಡಿಟ್ ಮಾಡುವಾಗ ಈ ಪಾದಯಾತ್ರೆ ರಿಲೇಟೆಡ್ ಒಂದು ಹ್ಯೂಜ್ ಅಪ್ಡೇಟ್ ಸಿಕ್ಕಿದೆ. ಶರಣ್ ಜೊತೆ ಪಾದಯಾತ್ರೆ ಮಾಡ್ತಿದ್ದ ನವಾಜ್ ಅವರು ಚನ್ನಪಟ್ಟಣದ ಹತ್ರ ಪಾದಯಾತ್ರೆನ ಸ್ಟಾಪ್ ಮಾಡ್ತಾರೆ ಡ್ಯೂ ಟು ಇಂಜುರಿ. ನವಾಜ್ ಅವರು ತುಂಬಾ ನಡೆದಿರೋದ್ರಿಂದ ಅವರ ಕಾಲು ಊದ್ಕೊಂಡಿದ್ಯಂತೆ. ಇದರಿಂದ ಅವರು ಹಾಸ್ಪಿಟಲ್ ಗೆ ಅಡ್ಮಿಟ್ ಕೂಡ ಆಗಿದ್ದಾರೆ. ಅಂಡ್ ಡಾಕ್ಟರ್ ಇವ್ರಿಗೆ ಬೆಡ್ ರೆಸ್ಟ್ ನ ರೆಕಮೆಂಡ್ ಮಾಡಿದ್ದಾರೆ. ಅಂಡ್ ನವಾಜ್ ಅವರು ಹೇಳಿದ್ದಾರೆ, ಅವರು ಸ್ವಲ್ಪ ದಿನ ರೆಸ್ಟ್ ತಗೊಂಡಾದ್ಮೇಲೆ ತಿರ್ಗಾ ಈ ಪಾದಯಾತ್ರೆನ ರೆಸ್ಯೂಮ್ ಮಾಡ್ತಾರಂತೆ. ನನ್ನ ಹಾಸ್ಪಿಟಲ್ ತಗಾನು ಬಂದ್ಬಿಟ್ಟು ಎಷ್ಟೊಂದು ಜನ ವಿಚಾರಿಸಿದ್ದಾರೆ. ನಾನು ಅಲ್ಲಿಂದ ಪಾಸ್ ಆಗಿದೆ, ಯಾಕಂದ್ರೆ ಫುಲ್ ಹೆವಿ ಪೇನ್ ಇಂದ ಡಾಕ್ಟರ್ ರೆಸ್ಟ್ ಮಾಡಿ ಅಂತ ಹೇಳಿದ್ರು. ಕಾಲ ಮೇಲೆ ನರ ಮೇಲೆ ನರ ಕುತ್ಕೊಂಡ್ಬಿಟ್ಟು ಸ್ವಲ್ಪ ಕಾಲು ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಪೇನ್ ಬರಲಿ, ಈ ಪೇನ್ ಇಂಪಾರ್ಟೆಂಟ್ ಅಲ್ಲ, ನನಗೆ ಬಾಸ್ ಪ್ರೀತಿ ಇಂಪಾರ್ಟೆಂಟ್. ನಾನು ಖಂಡಿತ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಎಷ್ಟೇ ಕಷ್ಟ ಬರಲಿ ನಾನು ಖಂಡಿತ ಮಾಡೇ ಮಾಡ್ತೀನಿ. ಎಷ್ಟು ಥ್ಯಾಂಕ್ಸ್ ಮಾಡಿದ್ರು ಕಮ್ಮಿನೇ. ನನಗೆ ಆರಾಮಾಗಿ ಸೇವ್ ಆಗಿದ್ದೀನಿ. ನನಗೆ ಸಕ್ಕತ್ತಾಗಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾರೆ, ನಾನು ಚೆನ್ನಾಗೆಲ್ಲ ನೋಡ್ಕೊತಿದ್ದಾರೆ. ನೀವು ಎಷ್ಟು ನಾನು ಧನ್ಯವಾದ ಮಾಡಿದ್ರು ಕಮ್ಮಿನೇ. ಥ್ಯಾಂಕ್ ಯು ಸೋ ಮಚ್ ಭಯ್ಯ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಮಾಡಿದ್ರು ಕಮ್ಮಿನೇ. ಡಿ ಬಾಸ್ ಫ್ಯಾನ್ಸ್ಗೆ, ಆಮೇಲೆ ನಮ್ಮ ಅಣ್ಣನಿಗೆ, ಆಮೇಲೆ ಎಷ್ಟು ಜನ ನಂಗೆ ಪ್ರೀತಿ ತೋರಿಸಿದ್ದಾರೆ. ಮತ್ತೆ ರೀಜನ್ ಆಗಿ
ಖಂಡಿತ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ನಾನು ನಿಮ್ಮ ಪ್ರೀತಿಯ ಲವ. ಓಕೆ ದೆನ್ ನೆಕ್ಸ್ಟ್ ಅಪ್ಡೇಟ್, ಕಿತ್ತಾಡಿ ಕಿರಣ್ ಅವ್ರ ಬಗ್ಗೆ ಮಾತಾಡೋಣ. ಚೈನಾಗೆ ಹೋಗಿರೋ ಕಿತ್ತಾಡಿ ಕಿರಣ್ ಅವರು ಅಳ್ತಾರೆ. ಎಸ್ ಗೈಸ್, ಕಿತ್ತಾಡಿ ಕಿರಣ್ ಅವರು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಒಂದು ಸ್ಟೋರಿ ಅಪ್ಲೋಡ್ ಮಾಡ್ತಾರೆ. ಅದ್ರಲ್ಲಿ ಅವರು ಫುಲ್ ಅಳ್ತಾ ಇರ್ತಾರೆ ಜೋರಾಗಿ. ಏನ್ಕೆ ಅಂತ ಆಡಿಯನ್ಸ್ ಕೇಳಿದಾಗ ಅದ್ರ ನೆಕ್ಸ್ಟ್ ಸ್ಟೋರಿಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರು ಏನ್ ಕಪ್ಪ ಹತ್ರು ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಅವ್ರು ಹೋಗಿರೋ ಜಾಗ ಚೈನಾದ ಜನಗಳ ಹಾಸ್ಪಿಟಾಲಿಟಿ ಅಂಡ್ ಜನಗಳ ತೋರಿಸಿದ ಪ್ರೀತಿ ನೋಡಿ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ಇದರಿಂದ ಅವರು ತುಂಬಾನೇ ಎಮೋಷನಲ್ ಆಗಿ ಅಳ್ತಾರೆ. ಮನುಷ್ಯನಿಗೆ ಖುಷಿಯ ಉತ್ತುಂಗಕ್ಕೆ ಹೋದಾಗ ಅಥವಾ ಜೀವನದಲ್ಲಿ ಏನಾದರೂ ತೃಪ್ತಿ ಆದಾಗಲೂ ಕೂಡ ಅಳು ಬರುತ್ತಂತೆ. ಆ ಥರ ನಾನು ಕೇಳಿದ್ದೆ, ಆದರೆ ಫಸ್ಟ್ ಟೈಮು ನೆನ್ನೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಈಗೇನು ನೀವೆಲ್ಲರೂ ಕೇಳ್ತಾ ಇದ್ದೀರಾ, ನೆನ್ನೆ ಏನಾಯಿತು ಬ್ರೋ, ಏನಾಯಿತು, ಯಾಕೆ ಅಳ್ತಾ ಇದ್ದೀರಾ ಅಂತ. ನಾನು ಅದು ಅಳ್ತಾ ಇರೋದಲ್ಲ, ಒಂದು ಖುಷಿಯಿಂದ ಅಥವಾ ಏನೋ ಒಂದು ಒಳ್ಳೇದಾದಾಗ ಒಂಥರ ಮನಸ್ಸಿಗೆ ಒಂಥರ ನೋವಾಗುತ್ತೆ, ಬಟ್ ಅದರಲ್ಲಿ ಖುಷಿ ಇರುತ್ತೆ ಗೊತ್ತಾ, ಆ ಥರ ಹತ್ತಿರೋದು. ಯಾಕೆ ಅಂತಂದರೆ ಈ ದೇಶ ಹಾಗಿದೆ. ಈ ದೇಶದಲ್ಲಿ ಇಲ್ಲಿರೋ ಜನಗಳು ಟ್ರೀಟ್ ಮಾಡಿದಂಥ ರೀತಿಗೆ ಬೇಜಾರಾಗಿ ಅಯ್ಯೋ ಅಂತಂದ್ಬಿಟ್ಟು ನಾನು ಫೀಲ್ ಮಾಡ್ಕೊಂಡಿರೋದು. ಓಕೆ ದೆನ್ ನೆಕ್ಸ್ಟ್ ಅಪ್ಡೇಟ್, ಇಂಡಿಯಾ ಗವರ್ನಮೆಂಟ್ ಒಂದು ಬಿಗ್ಗೆಸ್ಟ್ GST ರಿಫಾರ್ಮ್ ನ ತಂದಿದೆ. ಇಟ್ ಮೀನ್ಸ್ ಎಷ್ಟೊಂದು ಪ್ರಾಡಕ್ಟ್ಸ್ ಗಳ ಮೇಲೆ GST ನ ರಿಮೂವ್ ಮಾಡಿದ್ದಾರೆ ಆರ್ ಫಸ್ಟ್ ಇದಕ್ಕಿಂತ GST ನ ಕಮ್ಮಿ ಮಾಡಿದ್ದಾರೆ. ಯಾವ್ಯಾವ ಪ್ರಾಡಕ್ಟ್ ಮೇಲೆ ಎಷ್ಟೆಷ್ಟು ರೆಡ್ಯೂಸ್ ಆಗಿದೆ ಅಂತ ನೋಡೋಣ ಬನ್ನಿ. ನಾವು ತಗೊಳ್ತಿದ್ದ ಪೆನ್, ಪೆನ್ಸಿಲ್, ಎರೇಸರ್, ನೋಟ್ಬುಕ್ ಅದ್ರ ಮೇಲೆ ಫಸ್ಟ್ 12% GST ಇತ್ತು, ಬಟ್ ಈಗ ಅದನ್ನ ನಿಲ್ ಮಾಡಿದ್ದಾರೆ. ಹಂಗಂದ್ರೆ ಅದ್ರ ಮೇಲೆ GST ಕಟ್ಟಂಗಿಲ್ಲ ನಾವು. ಅಂಡ್ ನೆಕ್ಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಅದ್ರ ಮೇಲೆ ಫಸ್ಟ್ 18% GST ಇತ್ತು, ಅಂಡ್ ಈಗ ಅದನ್ನ ನಿಲ್ ಮಾಡಿದ್ದಾರೆ, ಅಂದ್ರೆ 0% ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಹಿಂದೆ ನೀವು 1 ಲಕ್ಷದ ಇನ್ಶೂರೆನ್ಸ್ ಪ್ಲಾನ್ ತಗೊಂಡಿದ್ರೆ ಅದೇ ಇನ್ಶೂರೆನ್ಸ್ ಪ್ಲಾನ್ ನ ನೀವು ಈಗ ತಗೊಂಡ್ರೆ ಅದು 95,000 ಬೀಳುತ್ತೆ. ದಟ್ ಮೀನ್ಸ್ 5,000 ರುಪೀಸ್ ನ ನೀವು ಸೇವ್ ಮಾಡ್ತೀರಾ. ಈ ಇನ್ಶೂರೆನ್ಸ್ ಮೇಲೆ GST ಕಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್. ಇದು ತುಂಬಾನೇ ಒಳ್ಳೆ ವಿಷಯ. ಅಂಡ್ ಎಲೆಕ್ಟ್ರಾನಿಕ್ಸ್ ಐಟಮ್ ಮೇಲೂ GST ಕಟ್ ಮಾಡಿದ್ದಾರೆ. ಫಸ್ಟ್ ಎಲೆಕ್ಟ್ರಾನಿಕ್ಸ್ ಐಟಮ್ ಮೇಲೆ 28% ಇತ್ತು, ಈಗ 18% ಆಗಿದೆ. ಅಂಡ್ ಎಂಟರ್ಟೈನ್ಮೆಂಟ್ ವಿಷಯಕ್ಕೆ ಬಂದ್ರೆ ಫಸ್ಟ್ ಮೂವಿ ಟಿಕೆಟ್ಸ್ ಅಥವಾ ಹೋಟೆಲ್ ರೂಮ್ಸ್ ಮೇಲೆ 12% GST ಇತ್ತು, ಬಟ್ ಈಗ 5% ಮಾಡಿದ್ದಾರೆ ಅದನ್ನ. ಅಂಡ್ ನೆಕ್ಸ್ಟ್ ನಮ್ಮನೆ ಮೇಲೆ ಕಾರ್ಸ್ ಅಂಡ್ ಬೈಕ್ಸ್ ಮೇಲೆ ಫಸ್ಟ್ 28% ಇತ್ತು, ಈಗ ಅದನ್ನ ಕಟ್ ಆಫ್ ಮಾಡಿ 18% ಮಾಡಿದ್ದಾರೆ. ಅಂಡ್ ನೀವೇನೇನ್ ಡೈಲಿ ಐಟಮ್ಸ್ ನ ಯೂಸ್ ಮಾಡ್ತಿರಲ್ಲ, ಹೇರ್ ಆಯಿಲ್, ಶಾಂಪೂ, ಟೂತ್ ಪೇಸ್ಟ್, ಶೇವಿಂಗ್ ಕ್ರೀಮ್, ಸೋಪ್, ಅದ್ರ ಮೇಲೆಲ್ಲ ಫಸ್ಟ್ 18% ಇತ್ತು, ಈಗ 5% ಮಾಡಿದ್ದಾರೆ. ಇದೆಲ್ಲ ರಿಫಾರ್ಮ್ಸ್ ಅಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ಇದೆಲ್ಲದ್ರಿಂದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ತುಂಬಾನೇ ಮನಿ ಸೇವ್ ಆಗುತ್ತೆ. GST ರಿಫಾರ್ಮ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಅದೇನಪ್ಪಾ ಅಂದ್ರೆ, ಟೊಬ್ಯಾಕೋ, ಪಾನ್ ಮಸಾಲಾ, ಸಾಫ್ಟ್ ಡ್ರಿಂಕ್ಸ್ ಮೇಲೆ ಫಸ್ಟ್ 28% ಇತ್ತು, ಈಗ 40% GST ನ ಮಾಡಿದ್ದಾರೆ. ದಟ್ ಮೀನ್ ಫಸ್ಟ್ ಇದ್ದ GST ಗಿಂತ 12% GST ನ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಶಾರ್ಟ್ ಟರ್ಮ್ ಅಲ್ಲಿ ಲಾಸಸ್ ಆಗ್ಬಹುದು, ಬಟ್ ಲಾಂಗ್ ಟರ್ಮ್ ಅಲ್ಲಿ ಮಿಡಲ್ ಕ್ಲಾಸ್ ಜನಕ್ಕೆ ಮತ್ತೆ ಬಡ ಜನಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದು. ಓಕೆ ದೆನ್ ಎಸ್ ಗೈಸ್, ಇವತ್ತಿಗೆ ಇಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಅಪ್ಡೇಟ್ಸ್ ಬೇಕಾದ್ರೆ ಫಾಲೋ ಮಾಡ್ಕೊಳ್ಳಿ. ಬಾಯ್.